ಮನೆಯಲ್ಲಿ ನಾನು ಪೇರೆಂಟ್ಸ್ ಅಥವಾ ಇನ್ಲಾಸ್ಗೆ ಕಬಾಬ್ ಮಾಡ್ತೀನಿ ತಿಂತೀರಾ ಅಂತ ಕೇಳಿದರೆ ಇಲ್ಲ ಅಂತಾರೆ. ಏಕೆಂದರೆ ಡೀಪ್ ಫ್ರೈ ಮಾಡ್ತಾರೆ, ತುಂಬ ಆಯಿಲಿ ಆಗಿರುತ್ತೆ, ಬೇಡ ಅಂತಾರೆ. ಆದರೆ ಕೇವಲ 2 ಸ್ಪೂನ್ ಎಣ್ಣೆನ ಯೂಸ್ ಮಾಡಿ ತವಾ ಫ್ರೈ ಕಲ್ಮಿ ಕಬಾಬ್ನ ಮಾಡ್ತೀನಿ ಅಂದರೆ ಹ್ಞೂ ಅಂತಾರೆ. ಹಾಗೆ ಒಂದರ ಜಾಗದಲ್ಲಿ 2 ತಿಂತಾರೆ. ಹಾಗಾದರೆ ಇವತ್ತು ನಾನು ನಿಮಗೆ ಟೇಸ್ಟಿ ಹಾಗೂ ಈಸಿಯಾಗಿ ತವಾ ಫ್ರೈ ಕಲ್ಮಿ ಕಬಾಬ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಹಾಗಾದರೆ ತಡ ಯಾಕೆ, ನೋಡೋಣ ಬನ್ನಿ. ಈ ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ನಾನು 200 ml ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. ಈ ಮೊಸರಿಂದ ಎಲ್ಲ ನೀರನ್ನು ಡ್ರೈನ್ ಮಾಡಬೇಕು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಈ ಬಟ್ಟೆಯಲ್ಲಿ ಎಲ್ಲ ಮೊಸರನ್ನು ಹಾಕಿ ಈ ರೀತಿಯಾಗಿ ಹಿಂಡ್ತಾ ಇದ್ದೀನಿ. ತುಂಬ ಟೈಮ್ ಇದ್ದರೆ ಮೊಸರನ್ನು ಬಟ್ಟೆಯಲ್ಲಿ ಹಾಕಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ನೀರು ಡ್ರೈನ್ ಆಗಿಬಿಡುತ್ತೆ. ಮೊಸರಿಂದ ನೀರನ್ನು ಡ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈ ಚಿಕನ್ಗೆ ಬೇಕಾದಂಥ ಮಸಾಲೆನ ಈ ಮೊಸರಿಂದನೇ ಮಾಡಬೇಕು. ಮೊಸರಲ್ಲಿ ನೀರಿದ್ರೆ ಮಸಾಲೆನೂ ನೀರಾಗತ್ತೆ. ಸೊ ನೋಡಿ, ನಮ್ಮ ಈ ಹಂಕರ್ಡ್ ಈಗ ರೆಡಿಯಾಗಿದೆ. ಈಗ ಒಂದು ಪೇಸ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಮಿಕ್ಸಿ ಜಾರಲ್ಲಿ 4 ಹಸಿಮೆಣಸು, ಅರ್ಧ ಕಪ್ ಪುದೀನ ಸೊಪ್ಪು, ಹಾಗೆಯೇ 1 ಕಪ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಈ ಥರ ಕೋರ್ಸ್ ಟೆಕ್ಸ್ಚರ್ ಅಂದರೆ ತರಿಯಾಗಿರೋ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಮಿ ಕಬಾಬ್ಗೆ ಚಿಕನ್ ಡ್ರಮ್ ಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ನಾನಿಲ್ಲಿ 1 kg ಆಗುವಷ್ಟು ಚಿಕನ್ ಡ್ರಮ್ ಸ್ಟಿಕ್ಸ್ನ ತಗೊಂಡಿದ್ದೀನಿ. ಈ ಚಿಕನ್ ಡ್ರಮ್ ಸ್ಟಿಕ್ ಮೇಲೆ ಈ ಥರ ಡೀಪ್ ಕಟ್ಸ್ನ ಹಾಕ್ತಾ ಇದ್ದೀನಿ. ಈಗ ಈ ಎಲ್ಲ ಚಿಕನ್ ಡ್ರಮ್ ಸ್ಟಿಕ್ಸ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ನಷ್ಟು ಶುಂಠಿ ಪೇಸ್ಟ್, ಹಾಗೆಯೇ ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಗಟ್ಟಿ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1.5 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಈಗ 4 5 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಸ್ಟಾರ್ಚ್, ಹಾಗೆಯೇ ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಗ್ರೀನ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಈಗ ಈ ಎಲ್ಲ ಸಾಮಗ್ರಿನ ಚಿಕನ್ ಡ್ರಮ್ ಸ್ಟಿಕ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಸಾಲೆನ ಚಿಕನ್ ಡ್ರಮ್ ಸ್ಟಿಕ್ಸ್ ಮೇಲೆ ಈ ಥರ ರಬ್ ಮಾಡಬೇಕು. ಮಸಾಲೆ ಚಿಕನ್ಗೆ ಚೆನ್ನಾಗಿ ಅಂಟಿಕೊಳ್ಬೇಕು. ಈಗ ಈ ಚಿಕನ್ ಡ್ರಮ್ ಸ್ಟಿಕ್ಸ್ಗಳನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ಆಗಿದೆ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಕೇವಲ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಒಂದೊಂದಾಗಿ ಈ ಚಿಕನ್ ಡ್ರಮ್ ಸ್ಟಿಕ್ಸ್ನ ಪ್ಯಾನ್ ಮೇಲೆ ಹಾಕ್ತಾ ಇದ್ದೀನಿ. ಈ ತವಾ ಫ್ರೈಗೆ ನೀವು ನಾನ್ ಸ್ಟಿಕ್ ತವಾ ಅಥವಾ ಪ್ಯಾನ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಇಂಥ ಪ್ಯಾನ್ಗಳಲ್ಲಿ ಚಿಕನ್ಗೆ ಹಾಕಿರುವಂಥ ಮಸಾಲ ತವಾಗೆ ಅಂಟಿಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಈಗ 3 4 ನಿಮಿಷ ಒಂದು ಸೈಡ್ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ತವಾ ಫ್ರೈ ಮಾಡಬೇಕಾದ್ರೆ ಕಂಪಲ್ಸರಿ ಲಿಡ್ನ ಕ್ಲೋಸ್ ಮಾಡಬೇಕು. ಇದರಿಂದ ನಿಮ್ಮ ಚಿಕನ್ ಒಳಗಡೆಯಿಂದ ತುಂಬ ಜ್ಯೂಸಿ ಹಾಗೆ ಸಾಫ್ಟ್ ಆಗಿರುತ್ತೆ. ಈಗ ಚಿಕನ್ ಡ್ರಮ್ ಸ್ಟಿಕ್ಸ್ನ ಈ ರೀತಿ ನಿಧಾನವಾಗಿ ಫ್ಲಿಪ್ ಮಾಡಿ ಇನ್ನೊಂದು ಸೈಡಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಎಲ್ಲ ಕಡೆಯಲ್ಲೂ ಈ ಡ್ರಮ್ ಸ್ಟಿಕ್ ಈ ರೀತಿ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡಬೇಕು. ನೋಡಿ, ತುಂಬ ಚೆನ್ನಾಗಿರೋ ಕಲರ್ ಬರ್ತಾ ಇದೆ. 7 8 ನಿಮಿಷದಲ್ಲಿ ಈ ತವಾ ಫ್ರೈ ಕಲ್ಮಿ ಕಬಾಬ್ ರೆಡಿ ಆಗುತ್ತೆ. ತುಂಬ ಕುಕ್ ಮಾಡೋದಕ್ಕೂ ಹೋಗಬೇಡಿ. ನೀವಿಲ್ಲಿ ನೋಡ್ಬೋದು, ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದ ಎಣ್ಣೆ ಕೂಡ ಹಾಗೇನೇ ಇದೆ. ಈಗ ನಮ್ಮ ತುಂಬಾ ಟೇಸ್ಟಿ ಹಾಗೂ ಕಡಿಮೆ ಎಣ್ಣೆನ ಬಳಸಿ ಮಾಡಿರುವ ಹೆಲ್ದಿ ಆದಂತಹ ಕಲ್ಮಿ ಕಬಾಬ್ ರೆಡಿಯಾಗಿದೆ.
ಇದು ಒಳಗಿಂದ ತುಂಬಾ ಜ್ಯೂಸಿ ಹಾಗೂ ಸಾಫ್ಟ್ ಆಗಿರೋದನ್ನು ನೀವಿಲ್ಲಿ ನೋಡ್ಬೋದು. ಸೊ ವೀಕ್ಷಕರೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ಹಿಂದಿ ಭಾಷೆಯಲ್ಲೂ ಲಭ್ಯವಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಬಾಯ್.